ಯಾರ ಮೇಲೆ ಒತ್ತಡ ಹಾಕಿಲ್ಲ. ಕ್ರಮಬದ್ಧವಾಗಿ ನಡೆದಂತ ಈ ಪ್ರಕರಣದಲ್ಲಿ ಇವತ್ತೇನು ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಗುರಿಯಾಗಿಟ್ಕೊಂಡು ಒಂದು ಖಾಸಗಿ ದೂರ ಮೇಲೆ ರಾಜ್ಯಪಾಲರು ಅನುಮತಿಸಿರುವಂತಹ ಪ್ರಾಸಿಕ್ಯೂಷನ್ ಏನಿದೆ ಇದು ಕಾನೂನು ರೀತಿಯಲ್ಲಿ ಆಗಿಲ್ಲ. ಇದು ರಾಜಕೀಯ ದ್ವೇಷದಿಂದ ಇದನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತದ್ದು. ರಾಜ್ಯಪಾಲರ ಕ್ರಮ ಇದು ಸಂವಿಧಾನಬದ್ಧವಾದಂತ ಕ್ರಮ ಅಲ್ಲ, ಇದು ರಾಜಕೀಯವಾದಂತ ಕ್ರಮ ಅಂತ ನಾವೆಲ್ಲರೂ ಇದನ್ನು ನಾವು ತಿರಸ್ಕರಿಸಬೇಕಾಗುತ್ತೆ. ಈಗ ನಮ್ಮ ಮುಂದೆ ಇರುವಂತ ವಿಚಾರ ರಾಜ್ಯಪಾಲರ ಕ್ರಮವನ್ನು ಪ್ರಶ್ನಿಸಿ ರಾಜ್ಯದ ಸರ್ವೋಚ್ಚ ನಮ್ಮ ಹೈಕೋರ್ಟ್ ಮುಂದೆ ಹೋಗ್ಬೇಕಾಗಿರುವಂಥದ್ದು. ನಮಗೆ ವಿಶ್ವಾಸ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವರ ಯಾವುದೇ ಪಾತ್ರ ಇದರಲ್ಲಿಲ್ಲ. ನಾವು ಮೈಸೂರು ಜಿಲ್ಲೆಯ ಎಲ್ಲ ಕಾರ್ಯಕರ್ತರು, ಎಲ್ಲ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು, ಸಚಿವ ಸಂಪುಟದ ಎಲ್ಲ ಸಚಿವರು, ವಿಧಾನಸಭೆ ವಿಧಾನ ಪರಿಷತ್ತಿನ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳು, ರಾಜ್ಯದ ಉದ್ದಕ್ಕಿರುವಂತಹ ಕಾಂಗ್ರೆಸ್ ಅಭಿಮಾನಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಹಿಂದೆ ಇದ್ದೇವೆ. ಅವರ ಕೈ ಬಲಪಡಿಸುವಂತ ಕೆಲಸಕ್ಕೆ ನಾವೆಲ್ಲರೂ ಮುಂದಾಗ್ತೇವೆ. ಅವರನ್ನ ಗುರಿ ಮಾಡಿಕೊಂಡು ಏನಿವತ್ತು ಬಿಜೆಪಿ ಮತ್ತು ಜೆಡಿಎಸ್ ತಮ್ಮ ರಾಜಕೀಯ ಲಾಭವನ್ನು ಮುಂದಿಟ್ಕೊಂಡು ಈ ಪ್ರಕರಣವನ್ನು ಜನರ ಮುಂದೆ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅದನ್ನ ಧಿಕ್ಕರಿಸಿ ಇಂಥ ನೀಚ ರಾಜಕೀಯ ಮಾಡ್ತಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ಗೆ ಬರುವಂತ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ನಾವೆಲ್ಲರೂ ಕಾಂಗ್ರೆಸ್ ಮಾಡಬೇಕಾಗುತ್ತೆ. ಈ ರಾಜ್ಯದಲ್ಲಿ ಬಡವರ ಪರ ಜನರ ಬದುಕನ್ನು ಕಟ್ಟುವಂತ ಕಾರ್ಯಕ್ರಮಗಳು ಕೊಟ್ಟಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಏನಿವತ್ತು ತೇಜವನ್ನ ಮಾಡಕ್ಕೆ ಹೊರಟಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಸಿದ್ದರಾಮಯ್ಯ ಅವರ ಜೊತೆಗೆ ನಾವೆಲ್ಲರೂ ಇದ್ದೇವೆ. ಅವರಿಗೆ ಜಯ ತಾಯಿ ಚಾಮುಂಡೇಶ್ವರಿ ಕೊಟ್ಟೇ ಕೊಡ್ತಾರೆ. ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಮಾತನ್ನ ನಾವೆಲ್ಲರೂ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ.